ಎಲ್ರಿಗೂ ನಮಸ್ಕಾರ. PSI ಟೆಂಟೇಟಿವ್ ಡೇಟ್ ಬಿಡಬೇಕಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ವಿ. ಮತ್ತು ವಿಲೇಜ್ ಅಕೌಂಟೆಂಟ್ದು ಒಂದು ಎಕ್ಸಾಮ್ಸ್ ಡೇಟ್ ಬೇಕಂತ ಕೇಳ್ತಾ ಇದ್ವಿ. BMTCದು ಮತ್ತು ಇನ್ನಿತರ ಏನು ಇದು ನೋಟಿಫಿಕೇಶನ್ ಆಗಿದ್ರು ಅದರದ್ದೆಲ್ಲ ಟೆಂಟೇಟಿವ್ ಡೇಟ್ ಬೇಕಂತ ಕೇಳ್ತಾ ಇದ್ವಿ. ನಿನ್ನೆ ನಾವು KE ವಿಸಿಟ್ ಮಾಡಿದ್ವಿ. ವಿತಿನ್ 24 hours ಏನು ನಿಮಗೆ ನಾವೊಂದು ಭರವಸೆ ಕೊಟ್ಟಿದ್ವಿ. ಅಕ್ಸಾ ಅಂದರೆ ನಮ್ಮ ಅಸೋಸಿಯೇಷನ್ನು ವಿದ್ಯಾರ್ಥಿಗಳ ಒಂದು ಧ್ವನಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಇಶ್ಯೂಸ್ ಇದ್ದರೂ ನಮ್ಮ ಅಸೋಸಿಯೇಷನ್ನು ಅದ್ರ ಪರವಾಗಿ ಹೋರಾಟ ಮಾಡ್ತಾ ಇದೆ, ಮುಂದೇನೂ ಹೋರಾಟ ಮಾಡುತ್ತೆ. ಅದೇ ರೀತಿ ಇದಕ್ಕೆ ಸ್ಪಂದಿಸಿದಂಥ ಒಂದು KE ಅವರು MD ಸರ್ ಪ್ರಸನ್ನ ಸರ್ ಏನಿದ್ದಾರೆ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಒಂದು ಇಶ್ಯೂಸ್ಗೂ ಅವರು ನಿನ್ನೆ ನಾವು ಹೇಳಿದ್ವಿ, ಅವ್ರ ಕಮಿಟಿ ತೊಗೊಂಡು ನಾವು ಅದು ಹೇಳಿದ್ವಿ. ನಾವು KE ಮತ್ತು KPSCಲಿ ಏನು ಒಂದು ಎಕ್ಸಾಮ್ಸ್ ನಡೆಸಿದೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಎಕ್ಸಾಮ್ಸ್ ನಡೆಸಿದೆ ಆ ಎಕ್ಸಾಮ್ಸ್ ಶೆಡ್ಯೂಲ್ ಬಿಟ್ಟು ನಾವೊಂದು ಡೇಟ್ ಕೊಡಿ ಅಂತಲೇ ಹೇಳ್ಬಿಟ್ಟು ಬಂದಿದ್ವಿ. ಅದೇ ರೀತಿ ಅವರು ಸ್ಪಂದಿಸಿ ಒಂದು ಡೇಟ್ ಕೊಟ್ಟಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನಪ್ಪ ಅಂತಂದರೆ KEಯಲ್ಲಿ ಒಂದು ಮುಂಚೆ ಇದ್ದಿದ್ದು MD ರಮ್ಯಾ ಮೇಡಮ್ನೇ ಟ್ರಾನ್ಸ್ಫರ್ ಮಾಡೋದಕ್ಕೆ CM ಸರ್ಗೆ ಮತ್ತು ಪರಮೇಶ್ವರ್ ಸರ್ಗೆ ಮತ್ತು MC ಸುಧಾಕರ್ ಸರ್ಗೆ ಎಲ್ಲರಿಗೂ ಕಂಟಿನ್ಯೂಸ್ ಆಗಿ ಸತತ ನಾವು ಪ್ರಯತ್ನ ಮಾಡಿದ್ವಿ. ಲೆಟರ್ ಕೊಟ್ಟು ನಮ್ಮ ಅಸೋಸಿಯೇಷನಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡಿ ಇವಾಗ KEಯಲ್ಲಿ ಒಂದು ದೊಡ್ಡ ರಿಫಾರ್ಮ್ ಆಗ್ಬೋದು. KEಯಲ್ಲಿ ಇಷ್ಟು ದಿನ ಏನು ಮಿಸ್ಟೇಕ್ ಆಗ್ತಿದೆ ಇನ್ನು ಮುಂದೆ ಅದು ಆಗದೆ ಇರೋ ಥರ ನೋಡ್ಕೊಬೇಕಂತ ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀನಿ. ಮತ್ತು ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಲಿ ಎಲ್ಲ ಆಸ್ಪಿರೆಂಟ್ಸು ಚೆನ್ನಾಗಿ ಓದ್ಕೊಳ್ಳಿ. ಏನು ಒಂದು ಟೆಂಟೇಟಿವ್ ಡೇಟ್ ಇದೆ ಆ ಡೇಟಿಗೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.